ಮುಂದೆ ನೋಡಿ ಕುರುಡುಮಲೆ ಗಣೇಶ ದೇವಸ್ಥಾನ ಭೇಟಿ ಮಾಡಿ ಈ ರಾಜ್ಯದ ಎಲ್ಲ ಸಮಸ್ತ ಜನತೆಗೆ ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೆಯದಾಗಿ ಬೇಡಿಕೆ ಹೋಗೋಣ ಅಂತ ಹೇಳಿ 3 ಉಪಚುನಾವಣೆ ಅದಾದ ನಂತರ ಹೋಗೋಣ ಅಂತ ಹೇಳಿ ನಾವೆಲ್ಲ ಇವತ್ತು ಹೆಸರು ಹೇಳ್ಬಿಡ್ತೀನಿ. ಮಾಜಿ ಸಚಿವರಾದಂಥ ಸನ್ಮಾನ್ಯ ಕಟ್ಟ ಸುಬ್ಬಣ್ಣರವರು, ಸಿ ಪಾಟೀಲ್ರು ಮತ್ತು ಅರ್ತಾಳ್ ಹಾಲಪ್ಪ, ಇನ್ನು ಮಾಜಿ ಶಾಸಕರಂತ ಸಂಪಂಗಿದ್ದಾರೆ, ಚಂದ್ರಣ್ಣ ಆದರೆ, ಹೇಳ್ತೀರಣ್ಣ ನಮ್ಮ ರೂಪಾಲಿ ನಾಯಕ್ ಆದರೆ, ಪಿಳ್ಳಿ ಮುನಿಸ್ವಾಮಣ್ಣ ಆದರೆ, ಬಂಗಾರ ನಾಣಸಂದರೆ, ವೆಂಕಟಮುನಿಯಪ್ಪನವರೆ, ನಮ್ಮ ಬಸವರಾಜ ಕನಿಕಿರಿ ಸುನಿಲ್, ಅರುಣ್ ಪೂಜಾರಿ, ಬ್ಯಾಡಗಿರಿ ಪಕ್ಷಣ್ಣ ಮತ್ತು ಮಾಡಾಳ್ ಮಲ್ಲಿಕಾರ್ಜುನ್ ಬಂದರೆ, ನಮ್ಮ ಜಗದೀಶ್ ಮೆಟ್ಗುಡ್ಡು, ಸುರೇಶ್ ಮಾರಿಯಾಳು, ಗುಂಡಪ್ಪ ವಕೀಲು ಮತ್ತು ನಮ್ಮ ಕಲ್ಲೂರು ಸುಭಾಷ್ ಕಲ್ಲೂರು, ಗಂಗಾಧರ ನಾಯ್ಕ ಮಾನ್ವಿ ಎಲ್ಲ ಒಟ್ಟು ಇಲ್ಲಿಂದ ಬಂದಿರೋದು. ಒಟ್ಟು 30 ಜನ ಬಂದಿವಣ. ನಮ್ಮ ಜಿಲ್ಲಾಧ್ಯಕ್ಷರು ಡಾಕ್ಟರ್ ವೇಣುಗೋಪಾಲ್ ಅವರೇ, ಇಲ್ಲಿ ಕಾರ್ಯಕರ್ತರ ಮುಖಂಡರು ಇದ್ದಾರೆ, ದೇವರ ಚಂದ್ರನ್ ಹೇಳಿದ್ರಣ್ಣ, ಇಲ್ಲಿ ಕಾರ್ಯಕರ್ತರ ಮುಖಂಡರು ಎಲ್ಲರೂ ಆದರೆ, ಸಂಪಂಗಿಯವರು ಸಹ ವಿಶೇಷವಾಗಿ ಇವತ್ತು ನಮಗೆ ದರ್ಶನವನ್ನು ಮಾಡಿಸಿದರೆ, ಮಹೇಶ್ ವೆಂಕಟಮುರಣ್ಣ ಮಗನೂ ಆದರೆ. ಒಂದು ಮಾಧ್ಯಮದ ಸ್ನೇಹಿತರೆ, ಬೆಳಗಿಂದ ತಾವೆಲ್ಲ 10:11 ಗಂಟೆ ಬಂದ್ವಿ. ತಮಗೆ ಮೊದಲು ನಾವು ಕ್ಷಮೆಯನ್ನು ಕೇಳ್ತೀವಿ, ಕಾರ್ಯಕರ್ತರ ಮುಖಂಡರು ಕ್ಷಮೆಯನ್ನು ಕೇಳ್ತೀವಿ. ಇವತ್ತಿನ ಉದ್ದೇಶ ನಿಮಗೆಲ್ಲ ಗೊತ್ತಿದೆ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು. ಸೈಕಲ್ ತುಳಿದು ಯಡಿಯೂರಪ್ಪ ಮತ್ತು ಪಾದಯಾತ್ರೆಗಳು ಸ್ಕೂಟ್ರಲ್ಲಿ ಹೋದರು, ಓಡಾಟ ಮಾಡಿ ಇಡೀ ರಾಜ್ಯದ ಪಕ್ಷವನ್ನು ಕಟ್ಟಿದ್ರು. ಅವ್ರ ಜೊತೆಗೆ ದಿವಂಗತ ಅನಂತ್ ಕುಮಾರ್ ಅವರು, ದಿವಂಗತ ಮಲ್ಲಿಕಾರ್ಜುನಯ್ಯನವರು, ಡೆಪ್ಯೂಟಿ ಬಿ ಶಿವಪ್ಪನವರು, ಕರಮಳ್ಳಿ ಸಂಜೀವ್ ಶೆಟ್ಟರು, ರಾಮಚಂದ್ರಗೌಡರು ಮತ್ತು ಅನಂತ್ ಕುಮಾರ್ ಡಾಕ್ಟರ್ ತಂಗ ಇರ್ಬೋದು, ಸದಾನಂದ ಗೌಡರು, ಭಾಳಷ್ಟು ಜನ ಪಕ್ಷವನ್ನು ಕಟ್ಟಿದ್ರು. ಅಂಥ ಪಕ್ಷಕ್ಕೆ ಇವತ್ತು ರಾಜ್ಯದಲ್ಲಿ ಜನಾಶೀರ್ವಾದ ಇದೆ, ಗೌರವ ಇದೆ. ಆದರೆ ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ ಮಹಾನ್ ನಾಯಕರ ವಿರುದ್ಧವಾಗಿ ಮತ್ತು ಈ ನಾಡಿನ ಸಮಸ್ತ ಮಠಾಧೀಶರ ವಿರುದ್ಧವಾಗಿ, ಅಣ್ಣ ಬಸವಣ್ಣ ವಿರುದ್ಧವಾಗಿ ನಿನ್ನೆ ಮಸಾಲೆ ಜೇನು ಮಾಡಿದ್ರು. ಭಾಳ ಅಗರ್ವ ಈ ಕಳೆದ ಜೇನು ಮಾಡಿದ್ರೆ ಭಾಳಷ್ಟು ದಿವಸಗಳಿಂದ ಇವತ್ತೇನು ಸ್ವಯಂ ಘೋಷಿತ ನಾಯಕ ಹಿಂದೂ ಹುಲಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಅಗ್ರಗಣ್ಯ ನಾಯಕರ, ರಾಷ್ಟ್ರೀಯ ನಾಯಕರಿಗೆ ಇವತ್ತು ರಾಜ್ಯ ಜನರಿಗೆ ಒಂದು ಎಲ್ಲೋ ಅನುಮಾನ ಬರೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ನಮಗೆ ಮಾತೆತ್ತಿದ್ರೆ ರಾಷ್ಟ್ರೀಯ ನಾಯಕರು ಬೆಂಬಲ ಇದೆ ಅಂತ ಹೇಳ್ತಾರಲ್ಲ, ಈಗಲೂ ಕುರುಡುಮಲೆ ಗಣೇಶನ ದೇವಸ್ಥಾನದಲ್ಲಿ ನಾನು ಸವಾಲಾಗ್ತೀನಿ. ಆಯ್ತಪ್ಪ, ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತ ಹೇಳ್ತಿಲ್ಲ, ಸ್ವಯಂ ಘೋಷಿತ ನಿನಗೆ ಯಾವ ರಾಷ್ಟ್ರೀಯ ನಾಯಕರು ಪ್ರವಾಸ ಮಾಡೋಕ್ಕೆ ಹೇಳಿದರೆ? ಯಡಿಯೂರಪ್ಪ ಪರ್ಯಾಯವಾಗಿ ವಿಜಯೇಂದ್ರ ವಿರುದ್ಧವಾಗಿ ಹೋರಾಟ ಮಾಡೋಕ್ಕೆ ಹೇಳಿದರೆ 3 ತಂಡಗಳಿದೆ ಅಧಿಕೃತವಾಗಿ, ವಿಜೇಂದ್ರ ತಂಡ ಮತ್ತು 6 ವರ್ಷಕ್ಕೂ ಚಲವದಿ ನಡೆಸಬೇಕು. ಈ ರೀತಿ ಅಧಿಕೃತ ತಂಡಗಳದ್ದು ಸೇರ್ಪಡೆ ಆಗಿದೆ. ಸ್ವಯಂ ಘೋಷಿತ ರಾಜ್ಯದಲ್ಲಿ ರಾಷ್ಟ್ರೀಯ ನಾಯಕರಿಗೆ ಅಪಮಾನ ಮಾಡ್ತೀರಿ. ಯಾವ ಮೋದಿಯವರು ವಿಜೇಂದ್ರ ಅಪಾಯಿಂಟ್ ಮಾಡಿದ್ರು, ನಡ್ಡಾ, ಅಮಿತ್ ಶಾ, ಸಂತೋಷಿ, ಅವರನ್ನು ವಿಜೇಂದ್ರ ಬೈದಂದೆ, ಅವರು ಬೈದಂದೆ. ಈ ರೀತಿ ಅಪಮಾನ ಮಾಡ್ತೀರಿ. ಮುಂದೆ ವಿಜೇಂದ್ರ ಒಳ್ಳೇದಾಗಬೇಕು, ಭವಿಷ್ಯದ ಪಕ್ಷಕ್ಕೆ ಒಳ್ಳೇದಾಗಬೇಕು, ನಮ್ಮ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ತುಂಬಬೇಕು. ಆ ನಿಟ್ಟಿನಲ್ಲಿ ತಪ್ಪೇಲೆ ವಿಜೇಂದ್ರ ರಾಜ್ಯದ ಅಧ್ಯಕ್ಷರೇ ಮುಂದೆ ಮುಖ್ಯಮಂತ್ರಿ ಆಗಲಿ, ಒಳ್ಳೇದಾಗಲಿ ಅಂತೇಳಿ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಈ ಯಾರು ಅಗರ್ವ ಮಾತಾಡ್ತಾರೆ ಅಂಥ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸುತ್ತೆ ಒತ್ತಾಯ ಮಾಡ್ತೀವಿ. ಉಳಿದಂತೆ ನಮ್ಮ ಮಾಜಿ ಯತ್ನಾಳ್ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಾರೆ. ವಿಜಯಪುರದಲ್ಲಿ ನಿಮ್ಮ ವಿರುದ್ಧ ಹೇಳ್ತಾರೆ, ಲಕೋಟ್ ನನ್ನ ಮಕ್ಕಳ ಬಗ್ಗೆ ನಾನು ಕೇಳಬೇಡಿ ಅಂತ. ನಾನು ಹೇಳ್ತೀನಿ, ಭಾಳ ಒಳ್ಳೆ ಮಾತು ಹೇಳಿದ್ದೆ. ಇನ್ನು ಮುಂದೆ ಇದೇ ರೀತಿ ಅಗರ್ವ ಮಾತಾಡಿದರೆ ನಾವು ಎಲ್ಲ ವರ್ಗದವರು ಇದ್ದೀರಿ. ಸಾಮಾಜಿಕ ನ್ಯಾಯ
ನಿನ್ನಂಗೆ ಸ್ವಯಂ ಘೋಷಿತ ಹಿಂದೂ ಹುಲಿ ಅಲ್ಲ. ನೀನು ಮುಖೋಡ ಹಾಕಿದೀಯ, ಗೋಮುಖ ವ್ಯಾಘ್ರ. ನಿನ್ನಂಥ ಪಕ್ಷಕ್ಕೆ ಇವತ್ತು ಇರದೆ ಹಿಂದೆ ಸಸ್ಪೆಂಡ್ ಆದಾಗ ಇತ್ಯಾದಿ ಕೂಟ ಮಾಡಿದ್ದಿಲ್ಲ, ಟಿಪ್ಪು ಕಟ್ಟಿ ಇಟ್ಕೊಂಡು ಓಡಿದ್ದಿಲ್ಲ. ಈ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತ ಹೇಳ್ಕೊಂತಿಯಲ್ಲ, ನಾಚಿಕೆ ಆಗ್ಬೇಕು ನಿನಗೆ ಮಾನ ಮರದಿ ಇದ್ರೆ ನೀನು ಮುಂದೆ ಬಾಯಿ ಬಿಚ್ಚಿದೆ. ನಾವು ಹಳ್ಳಿ ಇದ್ರು, ನಾವು ನಾಟಿ, ಯಾವ ನಿನ್ನ ಹರಿತವಾದ ನಾಲಿಗೆ ಬಿಡ್ತೀಯಲ್ಲ ಅದಕ್ಕಿಂತ ಜಾಸ್ತಿ ಮಾತಾಡ್ಬೇಕಂತ ಎಚ್ಚರಿಕೆಯನ್ನು ಕೊಡ್ತೀನಿ. ಒಳ್ಳೆ ರಾಜಕಾರಣದ ಬಗ್ಗೆ ಮಾನ ಮರ್ಯಾದೆ ಇಲ್ಲ ನಿಮ್ಗೆ ಅಂತ ಹೇಳ್ತಾರೆ. ಮಾನ ಮರ್ಯಾದೆ ಅವನು ನಾವು ರಾಜ್ಯ ಜನರಿಗೆ ಗೊತ್ತಾಗುತ್ತೆ.